ಇವತ್ತಿನ ಈ ವಿಡಿಯೋದಲ್ಲಿ ನಾವು ಓವೆಲ್ಸ್ ಮತ್ತು ಕಾನ್ಸನೆಂಟ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಪ್ರೋಗ್ರಾಮ್ನ ಮಾಡೋಣ, ಅದು ಕೂಡ ಸ್ವಿಚ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಿಕೊಂಡು. ಸೊ ಫಸ್ಟ್ ಪ್ರೋಗ್ರಾಮ್ ಬರೆಯೋದಕ್ಕಿಂತ ಮುಂಚೆ ಆ ಪ್ರೋಗ್ರಾಮಲ್ಲಿ ಏನೇನು ಇರಬೇಕು, ಹೇಗಿರಬೇಕು ಅಂತ ನೋಡೋಣ. ಫಸ್ಟ್ ಇಲ್ಲಿ ನಾವು ಯೂಸರ್ ಹತ್ರ ಕೇಳಬೇಕು ಎಂಟರ್ ಎ ಕ್ಯಾರೆಕ್ಟರ್. ಸೊ ಆಗ ಏನು ಮಾಡ್ತಾರೆ, ಯೂಸರ್ ಯಾವುದಾದ್ರು ಒಂದು ಕ್ಯಾರೆಕ್ಟರ್ನ ಕೊಡ್ತಾರೆ. ಎಕ್ಸಾಂಪಲ್ ಈಗ ಎ ಅಥವಾ ಬಿ ಈ ಥರ ಕೊಟ್ಟು ಅಂದ್ಕೊಳ್ಳಿ. ಅದನ್ನು ನಾವೇನು ಮಾಡಬೇಕು, ಈಗ ಕ್ಯಾರೆಕ್ಟರ್ ವೇರಿಯೇಬಲ್ಸಲ್ಲಿ ಸ್ಟೋರ್ ಮಾಡಬೇಕು. ಕ್ಯಾರಿ ಅನ್ನೋದು ವೇರಿಯೇಬಲ್ ತೊಗೊಂಬಂದು ಸ್ಟೋರ್ ಮಾಡೋಣ. ಸೊ ನೆಕ್ಸ್ಟು ಈ ಕ್ಯಾರೆಕ್ಟರ್ನ ಓವೆಲ್ಸ್ ಅಥವಾ ಕಾನ್ಸನೆಂಟ್ಸ್ ಅಂತ ಸ್ವಿಚ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಿ. ದ ಕ್ಯಾರೆಕ್ಟರ್ ಈಸ್ ಓವೆಲ್ ಇಲ್ಲ ಕಾನ್ಸನೆಂಟ್ಸ್ ಅಂಥೇಳಿ ಔಟ್ಪುಟ್ನ ಕೊಡಬೇಕು. ಇದನ್ನು ನಾವೀಗ ಅಚೀವ್ ಮಾಡೋದಕ್ಕೆ ಸ್ವಿಚ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೊಳ್ತೀವಿ. ಸ್ವಿಚ್ ಸ್ಟೇಟ್ಮೆಂಟ್ನ ನೋಡೋದಾದರೆ ಸ್ವಿಚ್ಚಲ್ಲಿ ನಾವು ಈ ಪಾರ್ಟಲ್ಲಿ ನಮ್ಮ ವೇರಿಯೇಬಲ್ನ ಸೆಂಡ್ ಮಾಡ್ತೀವಿ. ವೇರಿಯೇಬಲ್ ಅಂದರೆ ಇಲ್ಲಿರುವ ಎ, ಕ್ಯಾರೆಕ್ಟರ್ ಅಲ್ಲ. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಒಳಗೆ ಕೇಸ್ ಸ್ಟೇಟ್ಮೆಂಟ್ನ ಬರೀತೀವಿ. ಕೇಸಲ್ಲಿ ನಾವು ಈ ವೇರಿಯೇಬಲ್ ಎ ಅನ್ನೋ ವ್ಯಾಲ್ಯೂಗೆ ಈಕ್ವಲ್ ಇದೆಯಲ್ಲ ಅಂತ ನೋಡಬೇಕು. ಸೊ ಇಲ್ಲಿ ನೋಡ್ಬೋದು ಎ ಮತ್ತು ಎ ಎರಡು ವೇರಿಯೇಬಲ್ ಥರನೇ ಕಾಣ್ತಾರೆ. ಸೊ ಇಲ್ಲಿ ಕ್ಯಾರೆಕ್ಟರ್ ಅಂತ ನಾವಿನ್ನ ಹೇಳಬೇಕು ಅಂದರೆ ನಾವಿನ್ನ ಸಿಂಗಲ್ ಕೋಟ್ಸಲ್ಲಿ ಬರಬೇಕು. ಈ ರೀತಿ ನಾವು ಪ್ರೋಗ್ರಾಮಲ್ಲಿ ಕೋಡ್ನ ಮಾಡಬೇಕೀಗ. ಸೊ ಎ ಅನ್ನೋದು ಕೂಡ ವೇರಿಯೇಬಲ್ ಆಗುತ್ತೆ, ಈಗ ಎ ಅನ್ನೋದು ಕ್ಯಾರೆಕ್ಟರ್ ಆಗುತ್ತೆ. ಯಾಕೆ, ಸಿಂಗಲ್ ಕೋಟ್ಸಲ್ಲಿ ಇರೋದ್ರಿಂದ. ಸೊ ಈಕ್ವಲ್ ಆದರೆ ಇಟ್ಸ್ ಅ ಓವೆಲ್, ಇಲ್ಲ ಕೇಸ್ ಇ ಅಂದರೆ ಇಟ್ಸ್ ಅ ಓವೆಲ್. ಈ ಥರ ಯಾವುದನ್ನು ಕೊಡದೇ ಇರೋ ಬೇರೆ ಕೊಟ್ಟರು ಅಂದರೆ ಡಿಫಾಲ್ಟಲ್ಲಿ ನಾವು ಇಟ್ಸ್ ಅ ಕಾನ್ಸನೆಂಟ್ಸ್ ಅಥವಾ ಬೇರೆ ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡ್ಬೋದು. ಸೊ ಈ ಪ್ರೋಗ್ರಾಮ್ನ ನಾವೀಗ ಟೈಪ್ ಮಾಡಿ ನೋಡೋಣ. ಓಕೆ, ಫಸ್ಟ್ ಈಗ ನಮ್ಮ ಕೋಡಲ್ಲಿ ಯೂಸರಿಗೆ ಎಂಟರ್ ಅ ಕ್ಯಾರೆಕ್ಟರ್ ಅಂತ ಕೇಳೋಣ. ಸೊ ಅದಕ್ಕೆ ಔಟ್ಪುಟ್ ಸ್ಟೇಟ್ಮೆಂಟಲ್ಲಿ ಎಂಟರ್ ಅ ಕ್ಯಾರೆಕ್ಟರ್ ಅಂತ ಟೈಪ್ ಮಾಡ್ಕೊಳ್ತೀನಿ. ಎಂಟರ್ ಅ ಕ್ಯಾರೆಕ್ಟರ್. ಸೊ ಈಗ ಯೂಸರ್ ಕೊಡುವಂಥ ಇನ್ಪುಟ್ನ ನಾನು ಕ್ಯಾರೆಕ್ಟರ್ ವೇರಿಯೇಬಲ್ಸಲ್ಲಿ ಸ್ಟೋರ್ ಮಾಡಬೇಕು. ಕ್ಯಾರಿ ಅಂತೇಳಿ ಒಂದು ವೇರಿಯೇಬಲ್ನ ತಗೊಳ್ತೀನಿ. ಸೊ ಇಲ್ಲಿ ನಾನು ನನ್ನ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ತೀನಿ. ಸೊ ಇಲ್ಲಿ ಕ್ಯಾರೆಕ್ಟರ್ ಇನ್ಪುಟ್ ತೊಗೊಳ್ಬೇಕಂದ್ರೆ ಇನ್ ಡಾಟ್ ನೆಕ್ಸ್ಟ್ ಡಾಟ್ ಕ್ಯಾರೆಕ್ಟರ್ ಎಟ್ 0 ಅಂಥೇಳಿ ಬರೀಬೇಕು. ಈ ರೀತಿ ನಾವು ಇನ್ಪುಟ್ ತೊಗೋಬೇಕು. ಈಗ ತಗೊಂಡಿರೋ ಎಲ್ಲಿರೋಂಥ ವ್ಯಾಲ್ಯೂನ ನಾವು ಸ್ವಿಚ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಬೇಕೀಗ. ಸ್ವಿಚ್ ಸ್ಟೇಟ್ಮೆಂಟ್ನ ಬರೆಯೋದಕ್ಕೆ ಸ್ವಿಚ್ಚಲ್ಲಿ ನಾನು ನನ್ನ ವೇರಿಯೇಬಲ್ ಎನ ಪಾಸ್ ಮಾಡ್ತೀನಿ. ಸೊ ಇಲ್ಲಿ ಬರೆದಿರೋದು ಯಾವುದು, ನಮ್ಮ ವೇರಿಯೇಬಲ್ ಎ. ಇದಕ್ಕೀಗ ಕೇಸ್ನ ಬರಿತಾ ಹೋಗೋಣ. ಫಸ್ಟು ಓವೆಲ್ಸ್ ಅಂದರೆ EEIOU ಗೊತ್ತಿದೆ. ಸೊ ಅದಕ್ಕೆ ಕಂಪ್ಯಾರಿಸನ್ ಮಾಡೋಣ. ಇಲ್ಲೇನಾದರೂ ಓವೆಲ್ಸ್ ಆದರೆ ದ ಕ್ಯಾರೆಕ್ಟರ್ ಈಸ್ ಓವೆಲ್. ನೆಕ್ಸ್ಟ್ ಸ್ವಿಚ್ಚಲ್ಲಿ ಬ್ರೇಕ್ ಬರುತ್ತೆ ಕೇಸಿಗೆ. ಇದೇ ಥರ ನಮಗೆ ಹೇಗೆ ಬೇಕು ಅದೇ ಥರ ಹೀಗೆ ಬೇಕು. ನೆಕ್ಸ್ಟು ಐಗೆ ಬೇಕಾಗತ್ತೆ. ನೆಕ್ಸ್ಟ್ ಓ, ನೆಕ್ಸ್ಟ್ ಯು. ಇದು ಯಾವುದಕ್ಕೂ ಆಗಲಿಲ್ಲ ಅಂದರೆ ನಾವೇನು ಮಾಡಬೇಕು, ಡಿಫಾಲ್ಟಲ್ಲಿ ಕ್ಯಾರೆಕ್ಟರ್ ಈಸ್ ಕಾನ್ಸೋನೆಂಟ್ ಅಂಥೇಳಿ ಪ್ರಿಂಟ್ ಮಾಡ್ತೀನಿ. ಇದಕ್ಕೂ ಕೂಡ ಒಂದು ಬ್ರೇಕ್ ಸ್ಟೇಟ್ಮೆಂಟ್. ಸೊ ಈಗ ನಮ್ಮ ಪ್ರೋಗ್ರಾಮ್ ಟೈಪ್ ಆಗಿದೆ. ಇದನ್ನು ರನ್ ಮಾಡಿ ನೋಡೋಣ. ನೋಡ್ಬೋದು ಇಲ್ಲಿ ಎಂಟರ್ ಅ ಕ್ಯಾರೆಕ್ಟರ್ ಕೇಳ್ತಾರೆ. ನಾನೀಗ ಓವೆಲ್ಸ್ ಕೊಡ್ತೀನಿ. ಎ ನೋಡ್ಬೋದು, ದ ಕ್ಯಾರೆಕ್ಟರ್ ಈಸ್ ಓವೆಲ್ ಅಂತೇಳಿ ಔಟ್ಪುಟ್ ಬಂದಿದೆ. ಅದೇ ನಾನೀಗ ಕಾನ್ಸನೆಂಟ್ ಎಫ್ ಕೊಡ್ತೀನಿ. ನೋಡ್ಬೋದು, ದ ಕ್ಯಾರೆಕ್ಟರ್ ಈಸ್ ಕಾನ್ಸನೆಂಟ್ ಅಂತೇಳಿ ಔಟ್ಪುಟ್ ಬಂದಿದೆ. ಈ ರೀತಿ ನಾವು ನಮ್ಮ ಓವೆಲ್ಸ್ ಮತ್ತು ಕಾನ್ಸನೆಂಟ್ಸ್ನ ಫೈಂಡ್ ಔಟ್ ಮಾಡೋ ಪ್ರೋಗ್ರಾಮ್ನ ಅಚೀವ್ ಮಾಡ್ಬೋದು ಸ್ವಿಚ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ನಾವು ಇಫ್ ಎಲ್ಸಲ್ಲಿ ಕೂಡ ಬರೆದು ನೋಡೋಣ.